ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ। ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ಚಟ್ನಿ ಪುಡಿ ಮಾಡ್ಕೊಂಬರೋಣ। ತುಂಬ ರುಚಿಕರವಾಗಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ। ಅನ್ನಕ್ಕೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್। ಮೊದಲಿಗೆ 100 ಗ್ರಾಮಷ್ಟು ಕಡಲೆಬೀಜ ತಗೊಂಡಿದ್ದೀನಿ। ಕಡಲೆಬೀಜನ ಗರಿಗರಿಯಾಗಿ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಬರೀ ಕಡಲೆಬೀಜನೂ ಹಾಕ್ಬೋದು, ಇಲ್ಲಾಂದರೆ ಕೊಬ್ಬರಿ, ಕಡಲೆಪಪ್ಪು ಹಾಗೆ ಶೇಂಗಾ ಎಲ್ಲವನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು। ನಾನಿಲ್ಲಿ ಮಿಕ್ಸ್ ಮಾಡಿ ಹಾಕಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ। ಈ ಚಟ್ನಿ ಪುಡಿ ಒಂದಿದ್ದರೆ ಸಮಸ್ಯೆ ಇರಲ್ಲ, ಮನೆಯಲ್ಲಿ ಪಲ್ಯಗಳು ಇಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಇದ್ದರೆ ಎಲ್ಲರ ಮನೆಯಲ್ಲೂ ಸುಲಭವಾಗಿ ಮಾಡುವಂಥ ಒಂದು ಚಟ್ನಿ ಪುಡಿ ಇದು। ನೋಡಿ ಗರಿ ಆಗಿ ಫ್ರೈ ಆಗಿದೆ, ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ। ಈಗ ಕಡಲೆಪಪ್ಪು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಕಡಲೆಪಪ್ಪುನೂ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಗರಿಯಾಗಿ ಫ್ರೈ ಮಾಡ್ಕೋಬೇಕು। ಹಸಿ ಹಾಕೋದಕ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿದರೆ ಚಟ್ನಿ ಪುಡಿಗೆ ರುಚಿ ಚೆನ್ನಾಗಿರುತ್ತೆ। ನೋಡಿ ಬಿಸಿ ಇರುತ್ತೆ ತವ, ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ। ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ। ಒಂದು 2-3 ಎಸಳಷ್ಟು ಬೆಳ್ಳುಳ್ಳಿ ಹಾಗೆ 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ। ಈಗ ನಾವು ಕರಿಬೇವು ಸೊಪ್ಪನ್ನು ಸ್ವಲ್ಪ ಗರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। 1 ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿ ಕೊಡುತ್ತೆ। ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ। ಒಂದು ಚಿಕ್ಕ ಬೌಲಷ್ಟು ಕೊಬ್ಬರಿ ಚೂರು ಹಾಕ್ಕೊಳ್ಳೋಣ। ಹಸಿ ಕೊಬ್ಬರಿ ಚೂರಾದರೆ ಸ್ವಲ್ಪ ಫ್ರೈ ಮಾಡಬೇಕು, ಒಣ ಕೊಬ್ಬರಿ ಪೀಸಸ್ ಆದರೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು। ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ। ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದಕ್ಕೆ ಇವಾಗ ಖಾರಕ್ಕೆ ತಕ್ಕ ಹಾಗೆ 1-2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ। ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ। ಇದನ್ನೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ। ಮಿಕ್ಸಿ ಜಾರನ್ನ ಚೆನ್ನಾಗಿ ಒರೆಸ್ಕೋಬೇಕು, ನೀರಿನ ಅಂಶ ಇರಬಾರ್ದು। ಈಗ ನೋಡಿ ಗರಿಯಾಗಿ ಫ್ರೈ ಆಗಿದೆ ಎಲ್ಲವೂ। ಈ ಥರ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ। ಈಗ ನೋಡಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ। ಇದೇ ಥರ ಎಳ್ಳಿನ ಚಟ್ನಿ ಪುಡಿ, ಕಡಲೆ ಬೇಳೆಯ ಚಟ್ನಿ ಪುಡಿ ಎಲ್ಲವನ್ನು ನಾವು ಮಾಡ್ಕೋಬೋದು। ಇಲ್ಲಿ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ। ನೋಡಿ ನಮ್ಮ ಚಟ್ನಿ ಪುಡಿ ರೆಡಿ ಆಯಿತು। ಇದಕ್ಕೆ ಸ್ವಲ್ಪ ತುಪ್ಪ ಇದ್ದರೆ ಅನ್ನನೂ ಕೂಡ ಕಲಿಸ್ಬೋದು, ಹಾಗೆ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ। ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಚಟ್ನಿ ಪುಡಿ ಮಾಡಿ ಶೇರ್ ಮಾಡಿದ್ದೀನಿ। ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ। ಧನ್ಯವಾದಗಳು।